ಓಕೆ ಎಸ್. ಈಗ RNA ಪ್ರೈಮೇಸ್ ಎನ್ಸೈಮ್ ಏನ್ ಮಾಡುತ್ತೆ ಅಂದ್ರೆ ರೆಪ್ಲಿಕೇಶನ್ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡುತ್ತೆ ಬೈ ಆಡಿಂಗ್ RNA ಪ್ರೈಮರ್. ಹೌದಾ? ಮುಂದೆ ಏನಾಗುತ್ತೆ ಅಂದ್ರೆ DNA ಪಾಲಿಮರೇಸ್ 3 ಸ್ಟಾರ್ಟ್ಸ್ ಆಡಿಂಗ್ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್. Then DNA polymerase starts adding complementary nucleotides. Okay, is complementary nucleotides on template strand. Okay, is then DNA polymerase starts adding complementary nucleotides on template strand. Okay, yes. ಈಗ ಪಾಲಿಮರ್ ಆಫ್ ನ್ಯೂಕ್ಲಿಯೋಟೈಡ್ ಟೇಕ್ಸ್ ಪ್ಲೇಸ್. ಒಂದು 5' to 3' ನಾನು ಆಗ್ಲೇ ಹೇಳಿದಂಗೆ ನ್ಯೂ ಸ್ಟ್ರಾಂಡ್ ಟಿ ಇದ್ದಲ್ಲಿ ಇಲ್ಲಿ ಏನಾಯ್ತು ಎ ಆಡ್ ಆಗುತ್ತೆ, ಜಿ ಇದ್ದಲ್ಲಿ ಸಿ, ಸಿ ಇದ್ದಲ್ಲಿ ಜಿ, ಜಿ ಈ ತರ ಏನಾಗುತ್ತೆ ಅಂದ್ರೆ ನ್ಯೂಕ್ಲಿಯೋಟೈಡ್ಸ್ ಆಡ್ ಹಾಕೊಂತಲ್ಲಿ DNA synthesis along the replication fork 5' to 3' prime ಆಗುತ್ತೆ. ಯಾಕೆ ಕಂಟಿನ್ಯೂಸ್ ಆಗುತ್ತೆ ಅಂತ ನಾನು ಹಿಂದೂ ಹೇಳಿದ್ದೀನಿ ನಿಮ್ಗೆ. ಇಲ್ಲಿ 3' ಎಂಡ್ ಒಳಗೆ ಫ್ರೀ OH ಗ್ರೂಪ್ ಇರುತ್ತೆ, ಅದಕ್ಕೆ ನ್ಯೂಕ್ಲಿಯೋಟೈಡ್ಸ್ ಅನ್ನ ಆಡ್ ಮಾಡುತ್ತದೆ ಈ ತರ ಈ ಕಡೆ. ಅವಾಗ ರೆಪ್ಲಿಕೇಶನ್ ಪ್ರೋಸೆಸ್ ಏನಾಗುತ್ತೆ ಅಲಾಂಗ್ ವಿತ್ ದ ರೆಪ್ಲಿಕೇಶನ್ ಫೋರ್ಕ್. ಓಕೆ, ಒಂದು ಡೈರೆಕ್ಷನ್ ಒಳಗೆ ಕಂಟಿನ್ಯೂ ಆಗುತ್ತೆ. ಬಟ್ ಈ ಸೈಡ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ರೆಪ್ಲಿಕೇಶನ್ ಇಲ್ಲಿ 5' ಇದ್ದಾಗ ಇಲ್ಲಿ ಆಡ್ ಮಾಡಿದ್ರೆ ಈ ಕಡೆ ಆಡ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇಲ್ಲಿ ಬರಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ನೋಡ್ರಿ, ನಾನು ಡೈರೆಕ್ಷನ್ ತೋರಿಸ್ತೀನಿ. ಒಂದು ಈ ಕಡೆಯಿಂದ 5' to 3' ಪ್ರೈಮ್ ಆಡ್ ಮಾಡುತ್ತೆ. ನೆಕ್ಸ್ಟ್ ಮತ್ತೆ ಹೊಳ್ಳಿ ಬರುತ್ತೆ 5' to 3'. ಇಲ್ಲಿ ಏನಾಗುತ್ತೆ ಅಂದ್ರೆ ರೆಪ್ಲಿಕೇಶನ್ ಅಪೋಸಿಟ್ ಟು ರೆಪ್ಲಿಕೇಶನ್ ಫೋರ್ಕ್. ಅದಕ್ಕೆ ಪ್ರೊಸೆಸ್ ಆಫ್ ರೆಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬೈ ಡೈರೆಕ್ಷನ್. ಒಂದು ಕಂಟಿನ್ಯೂಸ್ ಇರುತ್ತೆ, ಇದನ್ನು ನಾವು ಲೀಡಿಂಗ್ ಸ್ಟ್ರಾಂಡ್ ಅಂತ ಕರಿತೀವಿ. ಓಕೆ, ಎಸ್ ಲೀಡಿಂಗ್ ಸ್ಟ್ರಾಂಡ್. ಇನ್ನೊಂದು ಸ್ಟ್ರಾಂಡ್ ಅಪೋಸಿಟ್ ಇರುತ್ತೆ, ಇದನ್ನು ನಾವೇನಪ್ಪಾ ಅಂತಂದ್ರೆ ಲ್ಯಾಗಿಂಗ್ ಸ್ಟ್ರಾಂಡ್ ಅಂತ ಕರಿತೀವಿ. ಲ್ಯಾಗಿಂಗ್ ಸ್ಟ್ರಾಂಡ್. ಓಕೆ, ಈ ಲ್ಯಾಗಿಂಗ್ ಸ್ಟ್ರಾಂಡ್ ಒಳಗೆ ಏನ್ ಸಣ್ಣ ಸಣ್ಣ ಫ್ರಾಗ್ಮೆಂಟ್ಸ್ ಆಫ್ DNA ಏನಾಗುತ್ತಲ್ಲ ಇವನ್ನೇ ನಾವೇನಪ್ಪಾ ಅಂತಂದ್ರೆ ಓಕಾಜಾಕಿ ಫ್ರಾಗ್ಮೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ DNA ರೆಪ್ಲಿಕೇಶನ್ 2 ಡೈರೆಕ್ಷನ್ ಆಗುತ್ತೆ. ಓಕಾಜಾಕಿ ಫ್ರಾಗ್ಮೆಂಟ್ಸ್. ಈ ಓಕಾಜಾಕಿ ಫ್ರಾಗ್ಮೆಂಟ್ಸ್ ಹಂಗೆ ಉಳಿಯಲ್ಲ, ಮುಂದೆ ಏನಾಗುತ್ತೆ ಅಂದ್ರೆ ಆ DNA ಲೈಗೇಸ್ ಏನೈತಲ್ಲ ಅದು ಏನ್ ಮಾಡುತ್ತೆ ಅಂದ್ರೆ ATP ಯೂಸ್ ಮಾಡಿ ಇದ್ರ ಎರಡರ ನಡುವೆನೂ ಏನಪ್ಪಾ ಅಂದ್ರೆ ಬಾಂಡ್ ಅನ್ನ ಫಾರ್ಮ್ ಮಾಡ್ಬಿಡುತ್ತೆ. ಸೇಮ್ ಇಲ್ಲಿ ಏನ್ ಕಾಂಪ್ಲಿಮೆಂಟರಿ ಇರುತ್ತೆ ಅದೇ ಕಾಂಪ್ಲಿಮೆಂಟರಿನ ಬರುತ್ತೆ. ಬಟ್ ಡಿಫರೆನ್ಸ್ ಏನಂತಂದ್ರೆ ಇಲ್ಲಿ ಅಪೋಸಿಟ್ ಬರುತ್ತೆ ರೆಪ್ಲಿಕೇಶನ್. ಓಕೆ, ಎಸ್ DNA ಪಾಲಿಮರೇಸ್ ಸ್ಟಾರ್ಟ್ಸ್ ಆಡಿಂಗ್ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ಆನ್ ಟೆಂಪ್ಲೇಟ್ ಸ್ಟ್ರಾಂಡ್ ಅಂತ ಒಂದ್ ಕಡೆ ಹೇಳ್ತೀವಿ. ನೆಕ್ಸ್ಟ್ ದಿ ಪಾಲಿಮರೈಸೇಷನ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಥವಾ ದ ಸಿಂಥಸಿಸ್ of new strand. Okay, is synthesis of new strand takes in 5' to 3' direction. ಅಥವಾ polymerization ಅಂದ್ರೆ formation of new strand takes place in 5' to 3' prime. ಅವಾಗ the two strands run anti-parallel direction ಇರೋದಕ್ಕೆ here parental strand anti-parallel. Okay, is anti-parallel ಇರೋದಕ್ಕೆ so replication is
bidirectional and discontinuous. ಇದು ಒಂದು ವರ್ಷ ಎಂಟ್ರೆನ್ಸ್ ಎಕ್ಸಾಮ್ ಒಳಗೆ ಬಂದಿತ್ತು. ಓಕೆ, ರೆಪ್ಲಿಕೇಶನ್ ಯೂನಿಡೈರೆಕ್ಷನಲ್ ಡಿಸ್ಕಂಟಿನ್ಯೂಸ್, ಬೈಡೈರೆಕ್ಷನಲ್ ಕಂಟಿನ್ಯೂಸ್, ಬೈಡೈರೆಕ್ಷನಲ್ ಡಿಸ್ಕಂಟಿನ್ಯೂಸ್ ಈ ತರ. ಈಗ ರೆಪ್ಲಿಕೇಶನ್ ಇಲ್ಲಿ ಬೈಡೈರೆಕ್ಷನಲ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಒಂದ್ ಕಡೆ ಫಾರ್ವರ್ಡ್ ಡೈರೆಕ್ಷನ್ ಆಯ್ತು ಅಂದ್ರೆ ಒಂದು ಅಪೋಸಿಟ್ ಹೋಗುತ್ತೆ ಬೈಡೈರೆಕ್ಷನ್. ಓಕೆ, ಬೈಡೈರೆಕ್ಷನಲ್ ಡಿಸ್ಕಂಟಿನ್ಯೂಸ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಇಲ್ಲಿ ಶಾರ್ಟ್ ಫ್ರಾಗ್ಮೆಂಟ್ಸ್ ಫಾರ್ಮ್ ಆಗುತ್ತೆ. ನಾನು ಹೇಳಿದ್ರೆ ಎಷ್ಟು ಹೆಲಿಕ್ಸ್ ಓಪನ್ ಆಗಿರುತ್ತೆ ಅಲ್ಲಿಂದ ನ್ಯೂಕ್ಲಿಯೋಟೈಡ್ಸ್ ಆಡ್ ಮಾಡುತ್ತೆ, ಮತ್ತೆ ಹೆಲಿಕ್ಸ್ ಓಪನ್ ಆಗುತ್ತೆ ಇಷ್ಟು ನ್ಯೂಕ್ಲಿಯೋಟೈಡ್ಸ್. ಈಗ ಇಷ್ಟು ಹೆಲಿಕ್ಸ್ ಓಪನ್ ಆಗಿರ್ಲಿ ಇಲ್ಲಿ ಇನ್ನೊಂದು ಸ್ಟ್ರಾಂಡ್ ಆಡ್ ಆಗುತ್ತೆ ಹಿಂಗೆ. ಓಕೆ, ಇಲ್ಲಿ ಏನು ಶಾರ್ಟ್ ಫ್ರಾಗ್ಮೆಂಟ್ಸ್ ಫಾರ್ಮ್ ಆಗುತ್ತೆ ಅವಕ್ಕೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಓಕಾಜಾಕಿ ಫ್ರಾಗ್ಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಈಗ ಇಲ್ಲಿ ಒನ್ ಸ್ಟ್ರಾಂಡ್ ಆಫ್ ರೆಪ್ಲಿಕೇಶನ್ ಇಸ್ ಕಂಟಿನ್ಯೂಸ್ is called leading strand. In one strand replication is continuous, is called leading strand. Leading strand. ಒಂದು ಸ್ಟ್ರಾಂಡ್ ಒಳಗೆ ರೆಪ್ಲಿಕೇಶನ್ ಕಂಟಿನ್ಯೂಸ್ ಆಗುತ್ತೆ, ಅದನ್ನ ನಾವು ಲೀಡಿಂಗ್ ಸ್ಟ್ರಾಂಡ್ ಅಂತ ಕರಿತೀವಿ. ಓಕೆ, ಆನ್ ದಿ ಅಪೋಸಿಟ್ ಸ್ಟ್ರಾಂಡ್, on the opposite strand replication is discontinuous. Is called lagging strand. Opposite is called lagging strand. Okay, yes. Okay, yes. Next to short fragments form in lagging strand called Okazaki fragments. Okay, yes. Later these were joined by DNA ligase enzyme. Later, these were joined by DNA ligase enzyme by using ATP. Okay, yes, ಈ ತರ ಏನಪ್ಪಾ ಅಂದ್ರೆ ರೆಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಕಂಟಿನ್ಯೂಸ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ಸ್ ರಿಲೀಸಿಂಗ್ 2 ಫಾಸ್ಫೇಟ್. ನಾನು ಹೇಳಿದ್ರೆ ಟ್ರೈಫಾಸ್ಫೇಟ್ ಒಳಗೆ ಯೂಸ್ ಆಗುತ್ತೆ. ಯೂಸ್ ಆದಾಗ 2 ಫಾಸ್ಫೇಟ್ ಅದರಿಂದ ರಿಲೀಸ್ ಆಗುತ್ತೆ. ಪ್ರೊವೈಡ್ಸ್ ಎನರ್ಜಿ ಫಾರ್ ದ ಫಾರ್ಮೇಶನ್ ಆಫ್ ಹೈಡ್ರೋಜನ್ ಬಾಂಡ್ ಬಿಟ್ವೀನ್ ಕಾಂಪ್ಲಿಮೆಂಟರಿ ಬೇಸ್ ಪೇರ್ಸ್. ಒಂದು ಫಾಸ್ಫೇಟ್ ಎರಡರ ನಡುವೆ ಬಾಂಡ್ ಫಾರ್ಮೇಶನ್ ಆಗಿ ಹೆಲ್ಪ್ ಆಗುತ್ತೆ. ಇನ್ನೊಂದು ಹೈಡ್ರೋಜನ್ ಬಾಂಡ್. ಹಿಂಗೆ 2 ಫಾಸ್ಫೇಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಯೂಸ್ ಆಗಿ ಲಾಸ್ಟ್ ಅಲ್ಲಿ ನ್ಯೂಕ್ಲಿಯೋಟೈಡ್ ಮೋನೋಫಾಸ್ಫೇಟ್ ಉಳಿಯುತ್ತೆ. ಓಕೆ, ಈ ಕೋಲೈ ರೆಪ್ಲಿಕೇಶನ್ ಕಂಪ್ಲೀಟ್ಸ್ ವಿತ್ ಇನ್ 38 minutes. ಓಕೆ, ಎಸ್. ಹಿಂಗೆ ನಾವೇನಪ್ಪಾ ಅಂತಂದ್ರೆ ಹೋಗ್ಬೋದು. ನೆಕ್ಸ್ಟ್ ಈ ಯೂಶುವಲಿ ರೆಪ್ಲಿಕೇಶನ್ ಪ್ರೋಸೆಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಎಸ್ ಫೇಸ್ ಆಫ್ ದ ಸೆಲ್ ಸೈಕಲ್. ಇದರೊಳಗೆ ಏನಾದ್ರು ಮಿಸ್ಟೇಕ್ಸ್ ಆಯಿತು ಅಂದ್ರೆ ದಟ್ ಲೀಡ್ಸ್ ಟು ಮ್ಯೂಟೇಷನ್. ಓಕೆ, ಇಲ್ಲಿ ಒಂದು ವರ್ಡ್ ಬರುತ್ತೆ ಅನ್ಜಿಪ್ಪಿಂಗ್ ಅಂತ. ಓಕೆ, ಎಸ್. ಅನ್ಜಿಪ್ಪಿಂಗ್ ಅಂದ್ರೆ ಏನಿಲ್ಲ, ಅನ್ವೈಂಡಿಂಗ್ ಡಿಎನ್ಎ ಹೆಲಿಕ್ಸ್. ಅನ್ವೈಂಡಿಂಗ್ ಆಫ್ ಡಿಎನ್ಎ ಹೆಲಿಕ್ಸ್. ಡಿಎನ್ಎ ಇಲ್ಲಿ ಎರಡನೇ ಪಾಯಿಂಟ್ ಹೇಳಿದೆ ನೋಡಿ. ಓಕೆ, ಹೆಲಿಕೇಜ್ ಇಂದ ಸ್ಟಾರ್ಟ್ಸ್ ಅನ್ವೈಂಡಿಂಗ್ ದ ಡಿಎನ್ಎ ಹೆಲಿಕ್ಸ್. ಅದನ್ನೇ ಏನಪ್ಪಾ ಅಂತಂದ್ರೆ ಅನ್ಜಿಪ್ಪಿಂಗ್ ಅಂತ ಹೇಳ್ತೀವಿ. ಓಕೆ, ಈ ತರ ಏನಪ್ಪಾ ಅಂದ್ರೆ ಡಿಎನ್ಎ ರೆಪ್ಲಿಕೇಶನ್ ಕಂಟಿನ್ಯೂಸ್ ಆಗುತ್ತೆ. ಓಕೆ, ಇನಿಷಿಯೇಷನ್ ಆಫ್ ರೆಪ್ಲಿಕೇಶನ್ ಬಿಗಿನ್ಸ್ at specific point on DNA called ORI, origin of replication.
ಪ್ರೋ ಕ್ಯಾರಿಯೋಟ್ಸ್ ಒಳಗೆ ಒಂದೇ ಇರುತ್ತೆ, ಯು ಕ್ಯಾರಿಯೋಟ್ಸ್ ಒಳಗೆ ಜಾಸ್ತಿ ಇರುತ್ತೆ. ಓಕೆ, ಎಲ್ಲಿ ORI ಸೈಟ್ ಗೊತ್ತಾಗುತ್ತೆ ಅಲ್ಲಿಂದ ಹೆಲಿಕೇಸ್ ಎಂಜೈಮ್ ಸ್ಟಾರ್ಟ್ಸ್ ಅನ್ವೈಂಡಿಂಗ್ ದ DNA ಹೆಲಿಕ್ಸ್. ಓಕೆ, ಅದು ಹೆಂಗೆ ಅನ್ವೈಂಡ್ ಮಾಡುತ್ತೆ ಅಂದ್ರೆ ಸ್ಟಾರ್ಟ್ ಬ್ರೇಕಿಂಗ್ ಹೈಡ್ರೋಜನ್ ಬಾಂಡ್. ಅನ್ವೈಂಡ್ ಮಾಡೋದು ಅದ್ರ ಜೊತೆಗೆ ಎರಡೂ ಸ್ಟ್ರಾಂಡ್ಸ್ ನಡುವೆ ಇರುವಂತಹ ಹೈಡ್ರೋಜನ್ ಬಾಂಡ್ಸ್ ಅನ್ನ ಬ್ರೇಕ್ ಮಾಡುತ್ತೆ. ಓಕೆ, ರಿಸಲ್ಟ್ 2 strands get separated. ಇಲ್ಲಿ ಇನ್ನೊಂದು ಪಾಯಿಂಟ್ ನಾವು ಮೆನ್ಷನ್ ಮಾಡಬಹುದಿತ್ತು ಸರ್, ಎರಡು ಸ್ಟ್ರಾಂಡ್ ಸಪರೇಟ್ ಆಗುತ್ತೆ ಹಂಗೆ ಹೆಂಗ್ ಉಳಿಯುತ್ತೆ. ಇಲ್ಲಿ ಇನ್ನೊಂದು ನಿಮ್ ಬುಕ್ ಒಳಗೆಲ್ಲ ಇಲ್ಲ, ಒಂದು SSB ಪ್ರೋಟೀನ್ ಅಂತ ಬರುತ್ತೆ, ಸಿಂಗಲ್ ಸ್ಟ್ರಾಂಡ್ ಬೈಂಡಿಂಗ್ ಪ್ರೋಟೀನ್. ಅದೇನ್ ಮಾಡುತ್ತೆ ಅಂದ್ರೆ ಎರಡು ಸ್ಟ್ರಾಂಡ್ಸ್ ಅನ್ನ ಸಪರೇಟ್ ಆಗಿ ಇಟ್ಕೊಳುತ್ತೆ. ಇಲ್ಲ ಅಂದ್ರೆ ಎರಡು ಸ್ಟ್ರಾಂಡ್ಸ್ ಕೂಡ್ಬಿಡ್ತಾವೆ. ಎರಡು ಸೈಡ್ ಏನಂದ್ರೆ ಬೋತ್ ದ ಸ್ಟ್ರಾಂಡ್ಸ್ ಹ್ಯಾವ್ ಸಪರೇಟ್ ಬೈ ಸಿಂಗಲ್ ಸ್ಟ್ರಾಂಡ್ ಬೈಂಡಿಂಗ್ ಪ್ರೋಟೀನ್, ಶಾರ್ಟ್ ಆಗಿ SSB ಅಂತ ಕರಿತೀವಿ. ನೆಕ್ಸ್ಟ್, ಈ ಅನ್ವೈಂಡಿಂಗ್ ಫಾರ್ಮ್ ಮಾಡ್ಬೇಕಾದ್ರೆ ಅಲ್ಲಿ ಹೆಲಿಕೇಸ್ ಸ್ಟ್ರೆಸ್ ಫಾರ್ಮ್ ಆಗಿ ಇಲ್ಲಿ ಅನ್ವೈಂಡ್ ಆಗುತ್ತಾ, ಇಲ್ಲಿ ಬ್ಯಾಕ್ ಒಳಗೆ ಸೂಪರ್ ಕಾಯಿಲ್ಸ್ ಆಗುತ್ತೆ, ಅಲ್ಲಿ ಸ್ಟ್ರೆಸ್ ಫಾರ್ಮ್ ಆಗಿ ಅದನ್ನ ಏನಪ್ಪಾ ಅಂದ್ರೆ ಟೋಪೋಐಸೋಮರೇಸ್ ಎನ್ಸೈಮ್ ರಿಮೂವ್ ಮಾಡುತ್ತೆ. ನೆಕ್ಸ್ಟ್, ಈ ಎಲ್ಲ ಎನ್ಸೈಮ್ಸ್ ಆಕ್ಷನ್ ಇಂದ ಅಲ್ಲಿ ವೈ ಶೇಪ್ ರೆಪ್ಲಿಕೇಶನ್ ಫಾರ್ಮ್ ಆಗುತ್ತೆ. ಅವಾಗ ಇವೆರಡೂ ಸ್ಟ್ರಾಂಡ್ಸ್ ಏನಪ್ಪಾ ಅಂದ್ರೆ ಟೆಂಪ್ಲೇಟ್ಸ್ ಅಥವಾ ಅಚ್ಚು ಅಂತ ಹೇಳ್ತೀವಿ ನಾವು ಫಾರ್ ದ ಸಿಂಥಸಿಸ್ ಆಫ್ ನ್ಯೂ ಸ್ಟ್ರಾಂಡ್. ಈಗ ನೆಕ್ಸ್ಟ್ ರೆಪ್ಲಿಕೇಶನ್ ಪ್ರೋಸೆಸ್ ಇನಿಶಿಯೇಟ್ ಮಾಡೋದು, ಇದು ನೆನ್ಪಿಟ್ಕೊಳ್ರಿ, ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಒಳಗೆ ಬರೋದು RNA ಪ್ರೈಮೇಸ್ ಎನ್ಸೈಮ್. RNA ಪ್ರೈಮೇಸ್ ಇನಿಶಿಯೇಟ್ ರೆಪ್ಲಿಕೇಶನ್ ಬೈ ಆಡಿಂಗ್ RNA ಪ್ರೈಮರ್. Then DNA polymerase starts adding complementary nucleotides of template strand. Okay, ಇಲ್ಲಿ DNA polymerase at the rate prokaryotes ಒಳಗೆ ಬಂದ್ರೆ 2000 nucleotides per second ಆಡ್ ಮಾಡುತ್ತೆ. eukaryotes ಬಂದ್ರೆ only 200. ಅದಕ್ಕೆ ಈ prokaryotes ಒಳಗೆ process of replication ಬಹಳ ಫಾಸ್ಟ್ ಆಗಿ ಆಗುತ್ತೆ. ನೆಕ್ಸ್ಟ್, ದ ಸಿಂಥಸಿಸ್ ಆಫ್ ನ್ಯೂ ಸ್ಟ್ರಾಂಡ್ ಯಾವಾಗ್ಲೂ ಏನಪ್ಪಾ ಅಂದ್ರೆ 5' to 3' ಆಗುತ್ತೆ. ಅದಕ್ಕೆ ರೀಸನ್ ಏನಂದ್ರೆ 3' ಎಂಡ್ ಒಳಗೆ ಫ್ರೀ OH ಇರೋದಕ್ಕೆ ಅಲ್ಲಿ ಈಸಿಯಾಗಿ ಇನ್ನೊಂದು ನ್ಯೂಕ್ಲಿಯೋಟೈಡ್ ಅನ್ನು ಅಟ್ಯಾಚ್ ಮಾಡಬಹುದು. 5' ಎಂಡ್ ಒಳಗೆ ಫಾಸ್ಫೇಟ್ ಇರುತ್ತೆ, ಅಲ್ಲಿ ಫ್ರೀ OH ಇರಲ್ಲ, ಯಾವ ನ್ಯೂಕ್ಲಿಯೋಟೈಡ್ ಅಥವಾ ಅಲ್ಲಿ ಬೈಂಡ್ ಮಾಡ್ಸಕ್ ಆಗಲ್ಲ ಅಲ್ಲಿ. ನೆಕ್ಸ್ಟ್, ಸೊ ರೆಪ್ಲಿಕೇಶನ್ ಬೈ ಡೈರೆಕ್ಷನಲ್ ಅಂಡ್ ಡಿಸ್ಕಂಟಿನ್ಯೂಸ್. ಇದಕ್ಕೆ ಇನ್ನೊಂದು ವರ್ಡ್ ಸೇರಿಸಿದ್ರು ಅವ್ರು, ಏನಂದ್ರೆ ಸೆಮಿ ಕನ್ಸರ್ವೇಟಿವ್. ಎಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಒಳಗೆ ರೆಪ್ಲಿಕೇಶನ್ ಈಸ್ ಸೆಮಿ ಕನ್ಸರ್ವೇಟಿವ್, ಡಿಸ್ಕಂಟಿನ್ಯೂಸ್, ಬೈ ಡೈರೆಕ್ಷನಲ್ 3 ವರ್ಡ್ ಹಾಕಿ ನೀಟ್ ಒಳಗೆ ಒಂದು ಕ್ವಶನ್ ಬಂದಿತ್ತು. ಅಂದ್ರೆ 3 ಕರೆಕ್ಟ್ ಇರೋ ವರ್ಡ್ ನೀವು ಸೆಲೆಕ್ಟ್ ಮಾಡಬೇಕಾಗಿತ್ತು ಆಪ್ಷನ್. ನೆಕ್ಸ್ಟ್, ಅಪೋಸಿಟ್ ಸ್ಟ್ರಾಂಡ್ ರೆಪ್ಲಿಕೇಶನ್ ಏನಾಗುತ್ತೆ ಅಂತಂದ್ರೆ ಓಕೆ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಯಾವ್ದು ಕಂಟಿನ್ಯೂಸ್ ಆಗುತ್ತೆ ಅದನ್ನ ನಾವು ಲೀಡಿಂಗ್ ಸ್ಟ್ರಾಂಡ್ ಕರಿತೀವಿ. ಇಲ್ಲಿದೆ ಲೀಡಿಂಗ್ ಸ್ಟ್ರಾಂಡ್ ಮೇಲ್ಗಡೆ ಇರೋದು, ಇದನ್ನ ನಾವೇನಪ್ಪಾ ಅಂದ್ರೆ ಲ್ಯಾಗಿಂಗ್ ಸ್ಟ್ರಾಂಡ್. ಇಲ್ಲೇನು ಫ್ರಾಗ್ಮೆಂಟ್ಸ್ ಫಾರ್ಮ್ ಆಗುತ್ತೆ, ಓಕಾಜಾಕಿ ಫ್ರಾಗ್ಮೆಂಟ್ಸ್ ಅಂತ ಹೇಳ್ತೀವಿ. ಈ ಓಕಾಜಾಕಿ ಫ್ರಾಗ್ಮೆಂಟ್ಸ್ ಅನ್ನ ಲೇಟರ್ ಯಾವುದು DNA ಲೈಗೇಸ್ ಜಾಯಿನ್ ಮಾಡಿ ಡಬಲ್ ಸ್ಟ್ರಾಂಡೆಡ್, ಅವಾಗ ಎರಡೂ ಸ್ಟ್ರಾಂಡ್ಸ್ ಏನಾಗುತ್ತೆ ಬೈಂಡ್ ಹಾಕೊಂತ ಹೋಗುತ್ತೆ. ಹೌದಾ? ಎಸ್, ಎರಡು ಸ್ಟ್ರಾಂಡ್ ಸಪರೇಟ್ ಆಗುತ್ತೆ, ಹೊಸ ಸ್ಟ್ರಾಂಡ್ ಸಿಂಥಸಿಸ್ ಆಗುತ್ತೆ. ಅಟ್ ದಿ ಫೈನಲ್ ಎರಡು ಸೇಮ್ ಕಾಪಿ ಇರುವಂತ DNA ಮಾಲಿಕ್ಯೂಲ್ ಆಫ್ಟರ್ ಅಪ್ಲಿಕೇಶನ್ ಬರುತ್ತೆ. ಓಕೆ, ಎಸ್, ಇಷ್ಟು ಇವತ್ತು ಮುಗಿಸೋಣ. ನೆಕ್ಸ್ಟ್ ಕ್ಲಾಸು ಜೀನ್ ಎಕ್ಸ್ಪ್ರೆಷನ್ ಅಂತ ಬರುತ್ತೆ, ನೋಡೋಣ.